ರಾಜರ್ಷನ ಧರ್ಮದ ಬಾಳಿನಲ್ಲಿ ಕರ್ಮದ ಕಣ್ಣೀರು ಹರಿಸಿದ್ದು ಆಯ್ತು. ಅವಳ ಧರ್ಮ ಪತ್ನಿಯನ್ನು ಕೊಂದಿದ್ದು ಆಯ್ತು. ಆದ್ರೂ ಈ ವಿಷಕಂಠನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಇಂದು ಹೇಗೋ ನನ್ನ ಸೂಳೆಯಾದ ವಿದ್ಯಾ ಬೆಂಗಳೂರಿನಿಂದ ಇಲ್ಲಿ ಊರಿಗೆ ಬರ್ತೀನಿ ಅಂತ ಹೇಳ್ತಾರೆ. ಅವಳು ಬಂದ ತಕ್ಷಣ ಅವನ ತಮ್ಮನಾದ ಅವನನ್ನು ಪ್ರೀತಿಸೋದರ ನಟನೆಯನ್ನು ಮಾಡಿ ಆ ವಿದ್ಯಾನು ಆ ಮನೆಗೆ ಸೇರಿಸಿ ಮನೆಯ ಮುರುವ ಹೆಣ್ಣಾಗ್ಬೇಕು. ಹಾಗೆ ನಟನೆ ಮಾಡಲು ಹೇಳ್ತೀನಿ. ಅಲ್ಲ, ವಿದ್ಯೆ ಬೆಂಗಳೂರಿನಿಂದ ಮುಂಜಾನೆ ಬೇಗನೆ ಬರ್ತೀನಿ ಅಂತ ಹೇಳಿದ್ದು, ಇನ್ನೂ ಬರಲಿಲ್ಲವಲ್ಲ? ಸಮಯ ಬಹಳ ಆಯ್ತು. ಶೆಟ್ಟಿ ಶೆಟ್ಟಿ, ಅಲ್ಲ ಯಾವಾಗ ಬೇಕಾದ್ರೆ ನಿಂತ್ಕೊಂಡಾಗ ಇರ್ತೇನೆ ಮಗನ. ನಿಂತಿಗನಾಗಲ್ರಿ, ಬರೋ ಮುಂದೆ ಬೆಳಿಗ್ಗೆ ಕ್ಲಾಸ್ನಾಗ 90 ಕೂಡಿಸಂದ್ರೆ ಕೂಡಿಸ್ಲಿಲ್ರಿ. ಇಲ್ಲಿ ಊರಿಗೆ ಬಂದ್ರ 3 ಕಿಲೋಮೀಟರ್ ಹೋಗ್ಬೇಕಂತ. ನಿಮ್ ಮನೆ ಸುತ್ತಲ ನೋಡಿದ್ರೆ ಬರೀ ಸಂತರಾ ಬಾಟ್ಲಿ, ಸಿಂಧಿ ಬಾಟ್ಲಿ ಬಿದ್ದಿರ್ತಾವ. ಗೌಡ್ರ ಮನೆ ಅನ್ಬೇಕು ಹಿಡಿಯೋ ಮಗ ನಾವೆಲ್ಲ. ಅಲ್ಲ 90 ಕುಡಿಸಿಲ್ಲ, ಏನು ನಿಂತಿ ಮಾಡಾಕತ್ತಿ? ಅಲ್ಲೇ 90 ಗಿಟಿ ಹೊಡಿಸಿದ್ರೆ ಮತ್ತೆ ಮಕ್ಕೊತಿದ್ದೇನ್ರಿ. ಹೋಗ್ಬಿಡ. ನನ್ನ ಪ್ರಿಯಸತಿ ವಿದ್ಯಾ ಬರ್ತನಂತ ಫೋನ್ ಮಾಡಿದ್ರು. ಹಾ ರೀ, ಇನ್ನೂ ಬಂದಿಲ್ವಾ? ಹೋಗು ಸ್ಟೇಷನ್ ಒಳಗೆ ಹೋಗಿ. ಸ್ಟೇಷನ್ ರೀ, ಮೊದಲ ನಮ್ಮ ಇಸ್ಬೇಡ್ದು ಮಟಗಾದು 108 ಕೇಸ್ ಅದಾವ ಇಲ್ಲಿ. ಸ್ಟೇಷನ್ ಹೋಗಿ ಏನ್ ನಮಗೆ ಏರ್ಸ್ಬೇಕಂತ ಮೇನ್ರಿ ಏರೋಪ್ಲೇನ್. ಸ್ಟೇಷನ್ ಅಂದ್ರೆ ಯಾವ ಸ್ಟೇಷನ್ ಅನ್ಕೊಂಡಿನಿ? ಪೊಲೀಸ್ ಸ್ಟೇಷನ್ ರೀ. ಅಂದ್ರೆ ಬರೋರೆಲ್ಲ ಪೊಲಿಟಿಷನ್ಗೆ ಬರ್ತಾರಣ್ಣ. ಹೋಗು ರೈಲ್ವೆ ಸ್ಟೇಷನ್ ಹೋಗಿ ವಿದ್ಯಾನ್ ಕರೆದುಕೊಂಡು ಬಾ. ಹೌದ್ರಾ? ಇಲ್ಲೇ ನೋಡ್ರಿ ಬರಾಕತ್ತಾರ್ರಿ. ಇದೇನಿದು ಸರ್ಫರಾಜ್? ಆದಷ್ಟು ಬೇಗ ಬೇಗ ಬಾ, ಕೆಲಸ ಇದೆ ಅಂತ ಹೇಳಿದ್ರಲ್ಲ, ಏನ್ ಕೆಲಸ? ಹೌದು ವಿದ್ಯಾ, ಕೆಲಸ ಇಲ್ಲದೆ ಯಾರನ್ನು ಕರೆಯೋದಿಲ್ಲ ಈ ಸರ್ಫರಾಜ ಅಂದಾಗ ಈ ತಂಡ ಏನಿಲ್ಲ. ಈ ಊರಲ್ಲಿ ಧರ್ಮದಿಂದ ಬಾಳ್ತಾ ಇದ್ದಾನಲ್ಲ ರಾಜ್ಯಪ್ಪ, ಅವನ ತಮ್ಮನ ಪ್ರೀತಿಸ್ತರ ನಟನೆ ಮಾಡಬೇಕು. ಸರ್ಫರಾಜ್, ಏನ್ ಹೇಳ್ತಾ ಇದ್ದೀನಿ ನೀನು? ನಾನು ನಿನ್ನ ಪ್ರೀತಿ ಅಂದ್ಮೇಲೆ ಅವನನ್ನು ಪ್ರೀತಿಸುವ ಹಾಗೆ ನಾನು ನಟನೆ ಮಾಡ್ಬೇಕಾ? ಇದು ನನ್ನಿಂದ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ಹೇಗ್ ವಿದ್ಯಾ? ನಾನು ಕೇಳಿದಾಗೆ ಕೇಳದೆ ಇದ್ರೆ ನೀನು ಈ ಭೂಮಿ ಮೇಲೆ ಬದುಕೋದೇ ಇಲ್ಲ. ಹೌದು, ಈ ಪಾಪಿ ಅಷ್ಟೊಂದು ಒಳ್ಳೆಯವನಲ್ಲ. ಒಂದು ವೇಳೆ ಏನಾದ್ರೂ ನಾನು ಇವನ ಮಾತನ್ನು ಕೇಳದೆ ಹೋದ್ರೆ ನನ್ನನ್ನು ಕೊಲ್ಲುವುದಕ್ಕೂ ಕೂಡ ಹೇಸುವುದಿಲ್ಲ ಈ ನೀಚ. ಇವನು ಹೇಳಿದ ಮಾತಿನಂತೆ ನಾನು ಸಾಧಿಸಲೇಬೇಕು. ಆಯ್ತು ಸರ್ಫರಾಜ್, ನಿನ್ನ ಇಷ್ಟ ಇದ್ದಂತೆ ಅದನ್ನು ಹೇಗೋ ಆ ವಿಶ್ವನನ್ನು ನನ್ನ ಪ್ರೀತಿ ಎಂಬ ಬಲೆಯಲ್ಲಿ ಹಾಕಿಕೊಂಡು ಅವನು ನನ್ನ ಮೋಹದ ಪಾಶದಲ್ಲಿ ಬೀಳುವ ಹಾಗೆ ನಾನ್ ಮಾಡ್ತೀನಿ. ಶೆಟ್ಟಿ, ಬ್ಯಾಗ್ ನೋಡೋದ್ಲೆ ಈಗ ಈಗ ಹೆಣ್ಣೂರ್ ಲಕ್ಕವ ನಾನ್ ನೋಡೋಣ ಬ್ಯಾಗ್ ಅಲ್ಲೇ ಹೋಗೋದು ಬರ್ತಾಳ್ರಿ. ಅಲ್ಲಿಂದ್ರ ಹೊತ್ಕೊಂಡ್ ಬಂದಾಳ, ಇಲ್ಲಿ ಹಂಗ ಹೋಗೋದು ಬರೋದ್ರೆ. ಇಲ್ಲ ನೀ ಅದಕ್ಕತಿ? ನಾ ಏನ್ ಇದಕ್ಕೇನ್ರಿ? ಮತ್ತ ನಾ ಮಂದಿ ಮನಿ ಮುರಿಯಾಕದನ್ರಿ. ಇಟ್ಟು ಬರ್ಲ್ರಿ ಅವಳ ಏನ್ ಇಟ್ಟು ಬರುತ್ತೆ ಇಡಂಗ ನಾನೇ ಮಾಡ್ಲ? ಈ ಸಾವುಕಾರ ಸುಳಿ ಮಕ್ಕಳು ನಮ್ದು ದುಡಿಸ್ಕೋದು ಬಿಡಲ್ಲ, ನಮ್ಮ ಅವ್ವ ಅಪ್ಪಗ್ ಬೈದು ಬಿಡಂಗಿಲ್ಲ. ವಿದ್ಯಾ, ಇನ್ ಮುಂದೆ ಆ ವಿಶ್ವನನ್ನ ಪ್ರೀತಿಸೋತರ ನಟನೆ ಮಾಡಿ ಅವಳ ಮನೆ ಮುರಿಯುವ ಹೆಣ್ಣು ನೀನಾಗ್ಬೇಕು. ಆಯ್ತು ಸರ್ಫರಾಜ್, ನಿನ್ನ ಮಾತಿನಂತೆ ಆಗು. ಆ ವಿಶ್ವನನ್ನು ನನ್ನ ಪ್ರೀತಿಯ ಬಲೆಯಲ್ಲಿ ಹಾಕಿಕೊಂಡು ಅವನನ್ನು ಮದುವೆಯಾಗಿ ಅವರ ಮನೆಗೆ ಹೋಗಿ
ಶ್ರೀಮಂತ ಮನೆತನ ಎಂಬ ಖ್ಯಾತಿಯನ್ನು ಪಡೆದುಕೊಂಡಿರುವ ಆ ಮನೆತನವನ್ನು ನಾನು ಸರ್ವನಾಶ ಮಾಡ್ತೀನಿ. ಒಂದು ವೇಳೆ ಏನಾದ್ರೂ ಆ ಮನೆತನವನ್ನು ನಾನು ನಾಶ ಮಾಡದೇ ಇದ್ರೆ ನನ್ನ ಹೆಸರು ವಿದ್ಯಾನೇ ಅಲ್ಲ. ಹೌದು. ಹಾ, ವಿದ್ಯಾ, ಇದೇ ಸಂತೋಷದಲ್ಲಿ ಈ ಪ್ರಿಯಕರನ ಮನಸ್ಸನ್ನು ತಿಳಿಸಬಾರ್ದೆ. ಆಗ್ಲಿ ರಾಜ. ನಿನ್ನೆ ಮಾತಿನಂತೆ ಇವತ್ತೇ ಆ ವಿಶ್ವನಿಗೆ ಭೇಟಿಯಾಗ್ತೀನಿ. ಅವನು ನನ್ನನ್ನು ಪ್ರೀತಿಯ ಬಲೆಯಲ್ಲಿ ಹಾಕೊಳ್ತೀನಿ. ನಾನು ಬರೋದಕ್ಕೆ ಹೊತ್ತಾಯ್ತು. ನಾನು ಟಾಟಾ.
ಹೇಳಿದ್ದಲ್ಲ, ನಾನು ಹೂ ಅಂದ್ರೆ ಪ್ರೇಮೆ, ಪ್ರಣಾಮೆ. ಇಲ್ಲ, ಈ ವಿದ್ಯ ನಾನು ಪ್ರೀತಿ ಮಾಡ್ತಾ ಇದ್ದರೆ ನಂಬಿ ಬಿಟ್ಟಿದ್ದಾಳೆ. ನನ್ನ ಕೆಲಸ ಮುಗಿಯೋರಿಗೆ ಮಾತ್ರ ಪ್ರೀತಿ ಪ್ರೇಮ. ಆಮೇಲೆ ಅವಳಿಗೊಂದು ಗತಿ ಕಾಣಿಸಿ ಹೇಮಲೋಕಕ್ಕೆ ಎತ್ತಿ ಮಾಡಿಬಿಡ್ತೀನಿ. ರಾಜೇಶ, ನಿನ್ನ ಧರ್ಮದ ಬಾಳಿನಲ್ಲಿ ಧರ್ಮದ ಕಣ್ಣೀರು ಹಾರಿಸಲಾಯ್ತು. ನಿನ್ನ ಮುಂದೆ ನಿನ್ನ ಮನೆ ಮುರಿಯುವ